ಒಂದ್ ಕಡೆಯಲ್ಲಿ ಬಂಡಾಯದ ಬಿಸಿ ತಡ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಮೈತ್ರಿ ಸೀಟು ಹಂಚಿಕೆಯು ಕೂಡ ಕಗ್ಗಂಟಾಗಿ ಉಳಿದು ಬಿಟ್ಟಿದೆ. ಚುನಾವಣೆ ಸಮೀಪದಲ್ಲೇ ಬಿಜೆಪಿಯಲ್ಲಿ ಒಂದಲ್ಲ ಒಂದು ಗೊಂದಲ ಕಾಣಿಸ್ಕೊಳ್ತಾ ಇರೋದು ಮತ್ತು ಎದುರಾಗ್ತಾ ಇರೋದು. ಕೆಲವು ಕ್ಷೇತ್ರಗಳಲ್ಲಿ ಬಿಜೆಪಿ ನಾಯಕರದ್ದೇ ಅಸಮಾಧಾನ ಇದೆ, ಶೀತಲ ಸಮರ ನಡೀತಾ ಇದೆ, ಬಂಡಾಯದ ಬಾವುಟವನ್ನು ಹಾರಿಸಲಾಗಿದೆ. ಇನ್ನು ಜೆಡಿಎಸ್ ಜೊತೆಗಿನ ಈ ಮೈತ್ರಿ ವಿಚಾರದಲ್ಲೂ ಕೂಡ ಗೊಂದಲ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಹೈಕಮಾಂಡ್ ಜೊತೆ ಚರ್ಚೆಗೆ ರಾಜ್ಯ ಬಿಜೆಪಿ ನಾಯಕರುಗಳು ಮುಂದಾಗಿದ್ದಾರೆ. ಬಿಜೆಪಿ ಬಾಕಿ ಅಭ್ಯರ್ಥಿಗಳ ಬಗ್ಗೆಯೂ ಕೂಡ ಚರ್ಚೆ ಮಾಡಿ ಘೋಷಣೆ ಮಾಡುವಂತ ಪ್ರಯತ್ನದಲ್ಲಿ ಇದ್ದಾರೆ. ಹೈಕಮಾಂಡ್ ಭೇಟಿಗೆ ಬಿಎಸ್ವೈ, ವಿಜಯೇಂದ್ರ, ಅಶೋಕ್ ಅವರು ತೆರಳುತ್ತಾ ಇದ್ದಾರೆ. ಜೆಡಿಎಸ್ ಅಸಮಾಧಾನದ ಬಗ್ಗೆಯೂ ಕೂಡ ಚರ್ಚೆ ನಡೆಯುತ್ತೆ. ಒಂದಷ್ಟು ಗೊಂದಲ ಇದೆ. ಇದರಿಂದ ಚುನಾವಣೆಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ, ಪ್ರಚಾರ ಮಾಡೋದಕ್ಕೆ ಕ್ಲಾರಿಟಿ ಅನ್ನೋದಿಲ್ಲ, ಒಂದು ಸ್ಪಷ್ಟತೆ ಅನ್ನೋದಿಲ್ಲ. ಯಾವ್ಯಾವ ಕ್ಷೇತ್ರ ನಮ್ದು ಅಂತ ಈಗ ಮಂಡ್ಯ ಅಥವಾ ಕೋಲಾರ ಅಥವಾ ಚಿಕ್ಕಬಳ್ಳಾಪುರ ಈ 3 ಕ್ಷೇತ್ರಗಳ ಬಗ್ಗೆ ಒಂದು ಸ್ವಲ್ಪ ಗೊಂದಲ ಇರೋದು ಹೌದು. ನಿನ್ನೆ ಕುಮಾರಸ್ವಾಮಿ ಅವರು ಉಲ್ಟಾ ಮಾತನಾಡಿದ್ರು. ಈ ಮೈತ್ರಿ ಬೇಕಾಗಿತ್ತಾ, 2 ಸಿಟಿಗೋಸ್ಕರ ಆದರೆ ಇಷ್ಟು ಪ್ರಯತ್ನ ಪಡಬೇಕಾಗಿತ್ತಾ ಅನ್ನುವಂಥ ಅರ್ಥದಲ್ಲಿ ಅವ್ರು ಮಾತನಾಡಿದ್ರು. ಇನ್ನೊಂದು ಕಡೆಯಲ್ಲಿ ಈಶ್ವರಪ್ಪನವರು, ಸದಾನಂದ ಗೌಡ್ರು ಇವ್ರು ಎಲ್ಲರೂ ಕೂಡ ಬಂಡಾಯದ ಬಾವುಟ ಹರಿಸೋಕೆ ಪ್ರಯತ್ನವನ್ನು ಪಡ್ತಾ ಇರೋದು, ತುದಿಗಾಲಲ್ಲಿ ನಿಂತಿರೋದು, ಅದು ಬಿಜೆಪಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಇಷ್ಟು ಗೊಂದಲಗಳ ನಡುವೆ ಚುನಾವಣೆ ಎದುರಿಸೋದು ಹೇಗೆ? ರಾಜ್ಯ ಬಿಜೆಪಿ ನಾಯಕರಿಗಾದ್ರೂ ಒಂದು ಕ್ಲಾರಿಟಿ ಸಿಗಬೇಕಲ್ಲ. ಹಾಗಾಗಿ ಇದೆಲ್ಲದ್ರ ಬಗ್ಗೆ ಮಾತಾಡ್ಕೊಂಡು ಬಂದ್ಬಿಡೋಣ, ಕ್ಲಿಯರ್ ಮಾಡ್ಕೊಬಿಡೋಣ ಅಂತ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ತೆರಳಿದ್ದಾರೆ. ಅಮಿತ್ ಶಾ, ಮೋದಿ, JP ನಡ್ಡಾ ಇವ್ರ ಜೊತೆಗೆಲ್ಲ ಮಾತುಕತೆಯನ್ನು ನಡೆಸಿ ಏನು ಮಾಡೋದು, ಏನು ತೀರ್ಮಾನ ತೆಗೆದುಕೊಳ್ಳೋದು, ಹೇಗೆ ಚುನಾವಣೆಯನ್ನು ಎದುರಿಸೋದು, ಎಲ್ಲೆಲ್ಲಿ ಅಸಮಾಧಾನಿತರಿದ್ದಾರೆ, ಎಲ್ಲೆಲ್ಲಿ ಆಕಾಂಕ್ಷಿತರಿದ್ದಾರೆ, ಈಗ ಯಾರಿಗೆ ನಾವು ಕೋಕ್ ಕೊಡಬೇಕಾಗತ್ತೆ, ಯಾರ ಕೈ ಹಿಡಿಬೇಕಾಗತ್ತೆ, ಅಸಮಾಧಾನಿತರನ್ನು ಹೇಗೆ ಸರಿ ಮಾಡಿಸ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆಯೂ ಚರ್ಚೆಯನ್ನು ಮಾಡಬೇಕಾದಂಥ ಅನಿವಾರ್ಯತೆಯಲ್ಲಿ ನಾಯಕರುಗಳು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗೋದಕ್ಕೆ ತೆರಳಿದ್ದಾರೆ. ಇನ್ನು ಪಟ್ಟಿ ರಿಲೀಸ್ ಆಗಿಲ್ಲ. ಸೊ ಅದರಲ್ಲಿ ಯಾರ್ಯಾರಿಗೆ ಅವಕಾಶ ಸಿಗುತ್ತೆ, ಯಾರ್ಯಾರಿಗೆ ಸಿಗಲ್ಲ ಅನ್ನುವಂಥ ಗೊಂದಲ ಕೂಡ ಇದೆ. ಈಗ ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಬೆಳಗಾವಿಯಲ್ಲಿದೆ. ಬೆಳಗಾವಿ ನಾಯಕರುಗಳು ರಾಜ್ಯ ನಾಯಕರುಗಳನ್ನು ಮೀಟ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಹಾಗಾಗಿ ಎಲ್ಲ ಬೆಳವಣಿಗೆಗಳು, ಅಸಮಾಧಾನ, ಗೊಂದಲ, ಭಿನ್ನಮತ ಇದೆಲ್ಲವನ್ನು ಹೈಕಮಾಂಡ್ ನಾಯಕರಿಗೂ ಕೂಡ ನಮ್ಮ ರಾಜ್ಯದಲ್ಲಿ ಹಿಂಗಾಗ್ತಿದೆ, ಈ ಥರದೊಂದು ಪರಿಸ್ಥಿತಿ ಇದೆ, ವಾಸ್ತವ ಚಿತ್ರಣ ಹೀಗಿದೆ, ನಾವು ಯಾರ ಪರವಾಗಿ ನಿಂತ್ಕೋಬೇಕು, ನಾವು ಯಾರ ಪರವಾಗಿ ನಿಂತ್ಕೊಂಡ್ರೆ ವರದಾನ ಆಗತ್ತೆ, ಏನು ಎತ್ತ ಇದೆಲ್ಲವನ್ನ ಮನವರಿಕೆ ಮಾಡಿಕೊಡೋದಕ್ಕೆ ಅಂತ ಒಂದು ಸ್ಪಷ್ಟವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಾಯಕರುಗಳು, ರಾಜ್ಯ ಮಟ್ಟದ ಬಿಜೆಪಿ ನಾಯಕರುಗಳು ಹೈಕಮಾಂಡ್ಗೆ ತೆರಳುತ್ತಾ ಇದ್ದಾರೆ. ಅಲ್ಲಿ ಕೂತು ಮಾತಾಡಿ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಬಂದು ಇಲ್ಲ ಅನೌನ್ಸ್ ಮಾಡುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ದಾರೆ.